Hello everyone, welcome to Sanmarga classes. ಬಲ ಮತ್ತು ಚಲನೆಯ ನಿಯಮಗಳು ಪಾಠದ ಮುಖ್ಯ ಪ್ರಶ್ನೆ 3. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 43ನೇ ಪ್ರಶ್ನೆ ಸಂಖ್ಯೆ. ವಸ್ತುವಿನ ಮೇಲೆ ವರ್ತಿಸುವ ಬಲವು ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ಹೊಂದಿರುವಾಗ ವಸ್ತು ಏಕೆ ಚಲಿಸುತ್ತದೆ? ಈಗ ಇದು ಪ್ರಶ್ನೆಯನ್ನು ಯಾವ ಕಾನ್ಸೆಪ್ಟ್ ಮೇಲೆ ಕೇಳಿದ್ದಾರೆ? ನ್ಯೂಟನ್ನ ಚಲನೆಯ 3ನೇ ನಿಯಮದ ಮೇಲೆ ಕೇಳಿದ್ದಾರೆ. ಪ್ರತಿಯೊಂದು ಕ್ರಿಯೆಗೆ ಸಮವಾದ ಹಾಗೂ ವಿರುದ್ಧವಾದ ಪ್ರತಿಕ್ರಿಯೆ ಇರುತ್ತದೆ ಅನ್ನೋದ್ರ ಮೇಲೆ ಏನ್ ಕೇಳ್ತಾ ಇದ್ದಾರೆ? ಒಂದು ವಸ್ತುವಿನ ಮೇಲೆ ವರ್ತಿಸುವಂತಹ ಬಲವು ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನ ಹೊಂದಿರುವಾಗ ವಸ್ತು ಏಕೆ ಚಲಿಸುತ್ತದೆ ಅಂತ ಕೇಳಿದ್ದಾರೆ. ಹಾಗಿದ್ರೆ ಕ್ರಿಯೆ ಮತ್ತು ಪ್ರತಿಕ್ರಿಯೆಯು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸುತ್ತದೆ. ಇಲ್ಲೇನಾಗ್ತದೆ? ಕ್ರಿಯೆ ಮತ್ತು ಪ್ರತಿಕ್ರಿಯೆಯು ವಿಭಿನ್ನ ವಸ್ತುಗಳ ಮೇಲೆ ವರ್ತಿಸ್ತಾ ಇರ್ತದೆ. ವಸ್ತುವು ವರ್ತಿಸುವ ಬಲದ ಕ್ರಿಯೆಯ ಪರಿಣಾಮದ ಮೇಲೆ ಚಲಿಸುತ್ತದೆ. ವಸ್ತುವೇನು ವರ್ತಿಸುವಂತಹ ಬಲದ ಕ್ರಿಯೆಯ ಪರಿಣಾಮದ ಮೇಲೆ ಚಲಿಸುತ್ತದೆ ಅಂತ ಹೇಳ್ತೀವಿ. ಈಗ ಯಾವ ತರ ಅಂದ್ರೆ, ನಾವು ನಡ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಕ್ರಿಯೆ ಮತ್ತೆ ಪ್ರತಿಕ್ರಿಯೆ ಯಾವುದು? ನಮ್ಮ ಪಾದ ನೆಲವನ್ನ ಒತ್ತುತ್ತಾ ಇದೆ, ಅದು ಕ್ರಿಯೆ. ನಮ್ಮ ನೆಲ ಏನಿದೆ ಅದು ಪಾದವನ್ನ ಒತ್ತಾ ಇರೋದಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೀವಿ, ಅದು ಪ್ರತಿಕ್ರಿಯೆ. ಈಗ ವಸ್ತುವಿನ ಮೇಲೆ ವರ್ತಿಸುವ ಬಲವು ಸಮಾನ ಮತ್ತು ವಿರುದ್ಧ ಪ್ರತಿಕ್ರಿಯೆಯನ್ನು ಹೊಂದಿರುವಾಗ ವಸ್ತು ಏಕೆ ಚಲಿಸುತ್ತದೆ ಅಂತ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಆ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಬೇರೆ ಬೇರೆ ವಸ್ತುಗಳ ಮೇಲೆ ವರ್ತಿಸ್ತಾ ಇರ್ತದೆ. ಹಾಗಾಗಿ ವಸ್ತುವು ವರ್ತಿಸುವ ಬಲದ ಕ್ರಿಯೆಯ ಪರಿಣಾಮದ ಮೇಲೆ ಚಲಿಸುತ್ತದೆ. ಈಗ ನಿಮ್ಗೆ ಮುಂದಿನೊಂದು ಪ್ರಶ್ನೆ ಬರುತ್ತೆ, ಏನಂದ್ರೆ ಬೋಟ್ ಮೇಲೆ ನಾವು ಕಾಲಿಟ್ಟು ಮೇಲೆ ಹತ್ತಿದಾಗ ಯಾಕೆ ಬೋಟ್ ಹಿಂದಕ್ಕೆ ಹೋಗ್ತದೆ ಅಂತ. ಅದು ಕೂಡ ಇದೇ ಕಾನ್ಸೆಪ್ಟ್ ಮೇಲೆ ಇರುವಂತದ್ದು. ಈಗ ನಾವು ಬೋಟ್ ಮೇಲೆ ಕಾಲಿಟ್ಟು ಮೇಲ್ ಹತ್ತುತ್ತೀವಿ, ಆ ಸಮಯದಲ್ಲಿ ಬೋಟ್ ಸ್ವಲ್ಪ ಹಿಂದಕ್ಕೆ ಜಾರ್ತದೆ. ಯಾಕೆ ಹಾಗಾಗ್ತದೆ? ಇಲ್ಲಿ ಬೋಟ್ ಕೂಡ ನಮ್ಮ ಮೇಲೆ ಪ್ರತಿಕ್ರಿಯೆಯನ್ನ ಅಲ್ವಾ, ನಮ್ಮ ಕ್ರಿಯೆಗೆ ಪ್ರತಿಕ್ರಿಯೆಯನ್ನ ತೋರಿಸ್ತಾ ಇದೆ. ಆದ್ರೂ ಬೋಟ್ ಹಿಂದಕ್ಕೆ ಹೋಗ್ತಾ ಇದೆ, ಬೋಟ್ ಚಲಿಸ್ತಾ ಇದೆ. ಯಾಕೆಂದ್ರೆ ನಾವು ಏನು ಕ್ರಿಯೆಯನ್ನ ಅದ್ರ ಮೇಲೆ ಮಾಡಿದ್ವಲ್ಲ, ಅದರ ಪರಿಣಾಮದಿಂದ ಅದು ಚಲಿಸ್ತಾ ಇದೆ. ಥ್ಯಾಂಕ್ ಯು.